ಸ್ಟೇಟಸ್ ನೋಡಂತಡಿ. ಓ ನಮ್ಮ ಅತ್ತಿಮ್ಮನ ಮಗಳ ಚಂದನ ಇಲ್ಲಿ ಏನು ಸ್ಟೇಟಸ್ ಇಟ್ಟಾಳಲ್ಲ. ಗಂಡ ಇಂತಿ ಎಲ್ಲೇ ಹೋಗ್ಯಾರ ನೋಡು. ಆಕಿದೇ ಚಾನ್ಸು. ಗಂಡನ ಜೊತೆಗೆ ಆರಾಮಾಗಿ ಅಡ್ಡಾಡ್ತಾಳೆ. ಯಾವ ಊರಿದು? ಏನೋ ನೀರು ಬೆಳೆ ಚಲೋ ಬೆಳೆಯೈತಿ. ಯಪ್ಪ ಈ ಮಳೆಗಾಲದಾಗ ನೀರು ಕಡೆ ಹೋಗಬಾರ್ದು, ಭಾರಿ ಡೇಂಜರ್. ಏನೊಂದು ಮಳೆಗಾಲ ಮುಗಿಯೋ ಮಟ್ಟ ಮನೆಯಾಗಿದ್ದು ರೊಕ್ಕಿದ್ದಿಲ್ಲ ಈಕೆಗೆ ಸುಬ್ಬಿಗೆ. ಈಗ ಮಳೆಗಾಲದಾಗ ಹೋಗ್ಯಾಳ. ನೀರು ನೋಡಿದ್ರೆ ಎಲ್ಲಿ ಬೇಕಲ್ಲ ಡ್ಯಾಮ್ ಓಪನ್ ಮಾಡತ್ತಾರ, ಎತ್ತಬೇಕತ್ ನೀರು ಬರಾಕತ್ತಾವು. ಯಾಕೆ ಹೋಗ್ಬೇಕು ಇಂಥವ? ಮತ್ತು ಹುಚ್ಚರು ಸಂತಿ ಮಾಡಕ್ಕೆ ಹೋಗಿ ನೀರಾಗಿ ತೇಲ್ಕೊಂಡು ಹೋಗೋದು. ತಾವು ಸಾಯಿರೋದ ಇದು ಬಿದ್ದರನ್ನು ಸಾಯಿಸ್ತಾವತ್ತಾವ. ನೀರು ಮೊದಲೇ ಎಷ್ಟು ಚಲೋನ ಅಷ್ಟ ಕೆಟ್ಟ. ಹೋಗಬಾರ್ದು ಮಳೆಗಾಲ ಮುಗಿಯೋ ಮಟ್ಟ ಚುರ್ಸಂತಿ. ಓ ಮಂಗಳೂರು, ಚಿಕ್ಕಮಂಗ್ಳೂರು ಅಲ್ಲಿ ಹೋಗಳನು. ಮೊದಲೇ ಆ ಕಡೆ ಮಳೆ ಜಾಸ್ತಿ. ಏನು ಮಾಡ್ತಾಳೆ ಏನೋ ಹೋಗಿ. ಈಗ ಯಾಕೆ ಹೋಗ್ಬೇಕು? ಮದುವೆ ವರ್ಷ ಆತು. ಅದು ಗಂಡ ನೋಡು ಹೇಳ್ದಂಗೆ ಕೇಳ್ತತಿ. ಸಾಧು ಪ್ರಾಣಿ ಪಾಪ. ನನ್ನ ಗಂಡನೂ ಐತಿ. ಅಯ್ಯೋ ದೇವ್ರೆ, ಅದು ಏನಂತ ಮದುವೆ ಮಾಡ್ಕೊಂಡು ಏನೋ ನಾನು. ನನ್ನ ಶಿವನು ಅಂತಾರನೆ. ಅಯ್ಯೋ ಯವ್ವ ಬಂದ ಬಿಟ್ಟನಲ್ಲ ಯವ್ವ ಇವ. ಆಕೆ ನೋಡಿದ್ರೆ ಫೋನ್ ನೋಡ್ಕೊತ ಕೂತಾಳಲ್ಲೇ. ಏನಂತಾನೆ ಏನ ಮತ್ತ. ಅಯ್ಯೋ ಪಾಪ ಇಷ್ಟೊತ್ತನ ಕೆಲಸ ಮಾಡಿ ಈಗ ಒಂಚೂರು ಫೋನ್ ಹಿಡ್ಕೊತತಿ. ಇವ ಬಂದಲ್ಲ ಇವ ಬಾಡ್ಕೊ. ಇನ್ನು ಆಕಿಗೆ ಏನಂತಾನೆ ಏನ ತಡಿ ಹೇಳ್ತಾನೆ ಮೊದಲು ಹುಡುಗಿ. ಪರ್ವಾ ಹಾಂ ರೀ ಅತ್ತೀರ ಏನ್ರ ಬೇಕಾಗಿತ್ತೇನ್ರಿ? ಏನಿಲ್ಲವಾ ಆ ಚಾರ್ಜ್ ಇಡೋಗದ. ಚಾರ್ಜ್ ಅದಕ್ಕೆ ಬರ್ತೈತಿ. ಅಯ್ಯ ಅತ್ತೀರ ಬೆಳಗಿನ ಚಾರ್ಜ್ ಇಟ್ಟಿದ್ದೆ, ಈಗ ಸ್ವಲ್ಪ ತೊಗೊಂಡು ನೋಡಾತಿದ್ದೆ. ಸ್ಟೇಟಸ್ ನಮ್ಮ ಮನೆಯವ್ರದ ಯಾರು ಏನ್ರ ಇಟ್ಟಾರ ನಂಗೆ ಗೊತ್ತಿದ್ದಾರ ಅಂತ ನೋಡ್ತಾ ಇದ್ದೆ. ಸ್ಟೇಟಸ್ ಹಂಗಂದ್ರೇನು? ಅದು ಏನಾರ ಯಾಕಾಗೋಲ್ ತಕ್ಬಿಡು. ಹಂಗಾರ ಹಿಂಗೆ ಮಾಡ, ಯಾವ್ದಾರ ದೇವ್ರ ಹಾಡಚ್ಚ, ನಾನು ಇಲ್ಲೇ ಕುಂತ ಕೇಳ್ತೀನಿ. ದೇವ್ರ ಹಾಡ? ಹಾಂ ಹಾಸ್ತೀನಿ. ನಾನು ಸ್ವಲ್ಪ ಇಲ್ಲೇ ಇದ್ದರೆ ಇಲ್ಲಪ್ಪ ಇಬ್ಬರೇ ಸೇರಿ ಏನೋ ನೋಡ್ತಾದಾರ ಅನ್ಕೋತಾನ. ಅನುಮಾನ ಪಡೋದಾರ ಕಡಿಮೆ ಕತಿ. ಈ ಕೊಬ್ಬೇಕೆ ಫೋನ್ ನೋಡಾತಿದ್ದು ನಗಾತಿದ್ದು ನೋಡಿದ್ರೆ ಅದಕ್ಕೊಂದು ಏನಾರ ಅಂತಾನ. ಅತ್ತೀರ ಒಂದು 2-3 ಸ್ಟೇಟಸ್ ಅಷ್ಟೇ ಉಳ್ದಾವ, ಅವನ್ನೆರಡು ನೋಡಿ ಹಚ್ಚಲೇ. ಹಾಂ ಪಾಪ ನೋಡಿ ಹಚ್ಚವ. ಅಯ್ಯೋ ದೇವ್ರಿ. ಅವ ಪಾರ್ವತಿ ಫೋನ್ ಮುಚ್ಚಿಡೆ ಯವ್ವ ಅದನ್ನ. ನನ್ನ ಮಗ ಬಂದ. ಬಾರ್ಲ. ಇದೇನಿಲ್ಲ ಇದು ಇಷ್ಟಕೊಂಡ ಹೂವು? ಯವ್ವ ಕಂಡಬಟ್ಟಿ ಹೂವಾಗ್ಯಾವ ಹಿತ್ತಲಾಗ. ಹರಿದು ಮಾಲಿ ಕಟ್ಟಿ ದೇವ್ರಿಗೋಸ್ ಮುಡಿಸಿ ನೀವೋಸ್ ಮುಟ್ಕೋಬಾರ್ದನ್ಬೇ. ಎಲ್ಲ ಬಾಯ್ಬಿಟ್ಟು ಹೇಳ್ಬೇಕನ. ಖಾಲಿ ಪೀಲಿ ರೊಕ್ಕ ಕೊಟ್ಟು ಹೊರಗೆ ತರಕ್ಕೆ ನೋಡ್ತಿರ್ವ. ಇಲ್ಲೇ ಮನ್ಯಾಗ ಆಗಿದ್ವು ಹರಿದು ಮುಡ್ಸೋದು ಗೊತ್ತಿಲ್ಲ ನಿಮ್ಗೆ. ಯಾತಗ ಅಯ್ಯ ಹಿತ್ತಲಾಗ ಯಾ ಕಡೆ ಹೇಳು? ಈ ಕಡೆ ಬೇಲಿ ಸಾಲು ಕಳ್ಳಿ ಗಿಡದ ಬಾಜು ಕಿತ್ತಾಗ ಬೆಳೆದತ್ತಲ್ಲ. ಏಯಪ್ಪ ಅಲ್ಲೇ ಮನೆ ಹಾವು ಹೋಗಿತ್ತಯ್ಯಪ್ಪ. ಅದಕ್ಕೆ ನಾನು ಅದ್ರ ಸುದ್ದಿಗೆ ಹೋಗಿಲ್ಲ, ಈಕಿಗೂ ಹೋಗಂತೂ ಹೇಳಿಲ್ಲ, ಹಂಗಾಗಿ ನೋಡಿಲ್ಲ. ಏನ್ ದಿನ ಹಾವು ಅಲ್ಲೇ ಇರ್ತದನ್ಬಿ. ಯಾವತ್ತ ಒಂದಿನ ಹೋಗೈತನ ನೋಡಿತ್ತೆ ಆದಿತ್ಯನ. ನೀ ಏನ್ ದಿನ ಅಲ್ಲೇ ಇರ್ತದ ನಂಗೆ. ಅಯ್ಯೋ ಹಾವು ಹೋಗಿತ್ತಪ್ಪ ಅಲ್ಲ ಅಂತ. ದೇವ್ರೆ ಆಯ್ತು ಬಿಡು ಹೋಲಿ. ಈಗ ನಾ ಹರ್ಕೊಂಬಂದೇನಿ. ಹರ್ಕೊಂಬಂದು ಏನೋ ಚಂದಾಗಿ ಮಾಲಿ ಕಟ್ಟೇನಿ. ಅದನ್ನ ಏನು ಮಾಡೋ ಮಾಲಿ ಕಟ್ಟೇನ ಅಂತ ನೋಡು ಹರ್ಕೊಂಬಂದೇನಿ. ನೀನು ಆಕಿಗೆ ಬರ್ತತೆ ಇಲ್ಲ ಕೇಳು. ಬರಲ್ಲ ಅಂದ್ರೆ ನೀನೇ ಮಾಲಿ ಕಟ್ಟಿ ಬಡ ಆಕಿಗೋಸ್ ಕೊಡು, ನೀವೋಸ್ ತಗೋ, ಆಮೇಲೆ ದೇವ್ರಿಗೋಸ್ ಮುಡ್ಸು. ಆಯ್ತಪ್ಪ ಚಲ ಆತ್ ಬಿಡು. ನೀ ಹರ್ಕೊಂಬಂದಿದ್ದು ಕಾಲಾಗುಳ ಬಿಡಪ್ಪ. ಹುಷಾರಿ, ಇನ್ನೇನು ಹೋಗಾಕೋಗ್ಬಿಡ ಮೊದ್ಲ ಮಳೆ ಮಾರಿನ ದಿನ. ಆಯ್ತು ಬಿಡು. ಹೋಗ ನೀನು ಹೆತಿಕಾಯ ನೀನ ಕೊಡ. ಏನು ಮಾಡತ್ತಿದ್ದಿ ಇಲ್ಲಿ? ಇಲ್ಲಿ ಯಾರು ಕಾಣೋದಿಲ್ಲಲ್ಲ. ಅದನ್ನೇ ಕೇಳತ್ತೀನಿ ನಾನು. ಇಲ್ಲಿ ಯಾರು ಕಾಣಲ್ಲ. ನಾನು ಯಾರು ನೋಡ್ಕೊಂತ ಕುಂತಿದ್ದಿಲ್ಲ. ಯಾಕೆ ಇಲ್ಲಿ ಕುಂದ್ರಬಾರ್ದ ನಾನು? ಕೋಶದಾಗ ಇರ್ಲೇನ? ಬೇಡ ಕುಂದ್ರೆ ಮತ್ತೆ ನಿಂಗೂ ಬೇಜಾರಾಕೈತಲ್ಲ. ಅಲ್ಲ ಅವು ಒಳಗೇನು ಕೆಲಸ ಮಾಡತ್ತಲ್ಲ ನೀ ಕುಂತಿ? ನಾನು ಇಷ್ಟೊತ್ತನ ಅಷ್ಟು ಕೆಲಸ ಮಾಡೇ ಬಂದಿದ್ದು. ಅಂದ್ರೆ ಬೆಳಗ್ಗೆ ದೌಡಷ್ಟು ಕಸ ಹೊಡೆದು ಕಲ್ವರ್ಸಿ ಬಾಗಿಲು ನೀರು ಹಾಕಿ ಆಮೇಲೆ ಇದು ಅಷ್ಟು ಏನು ಜಳಕ ಮಾಡಿ ಶುಕ್ರವಾರ ಅಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಅಷ್ಟು ಭಾಂಡೆ ತಿಕ್ಕಿಟ್ಟೆ, ಅರ್ಬಿ ಒಗ್ದು ಹಾಕಿ ಒಣಾಕಿದೆ. ಮಳೆ ಒಂದು ಬರತ್ತಿತ್ತಲ್ಲ ಅದಕ್ಕೆ ಒಳಗೆ ಹಗ್ಗ ಕಟ್ಟಿ ಹಾಕಿದೆ. ಇದು ಅಡಿಗೆನೂ ಅಷ್ಟೇ ನಾಷ್ಟದ್ದು ಮಾಡಿದ್ದೆ. ಉಪ್ಪಿಟ್ಟು ತಿಂದ್ರಲ್ಲ ಬೆಳಗ್ಗೆ. ಈಗ ಮಧ್ಯಾಹ್ನಕ್ಕೆ ಅನ್ನ ಸಾರು ರೊಟ್ಟಿ ಮಾಡಿದೆ. ಅದು ಎಂಥದ್ದು ಬಾಳಿಕಾಯಿ ಅಂತ ಅದ್ರ ಪಲ್ಯ ಮಾಡತ್ತಾರ. ಬಾಳಿ ಕಂಬನ ನಂಗೆ ಅದು ಗೊತ್ತಿಲ್ಲ. ಅದ್ರದ್ದು ಪಲ್ಯ ಮಾಡಕತ್ತಾರ. ಅದಕ್ಕೆ ನಾ ಮಾಡ್ತೀನಿ ತೋರ್ವ, ಹೋಗಿ ಒಂದಿಟ್ಟು ಕುಂದ್ರ ಹೋಗು. ಇಟ್ಟಾತನ ಪಾಪ ನೀನೇ ಮಾಡಿ ಅಂತ ಅತ್ತಿಯಾರಂದ್ರೆ ನಾ ಬಂದು ಹಂಗೆ ಒಂಚೂರು ಕುಂತೆ. ಓ ಬಾಳಿ ಕಂಬ ಕಡಿತಾರಲ್ಲ ಅದ್ರದ್ದು ಒಳಗಿಂದ ವೈಟ್ ಕಲರ್ ದಿಂಡ್ ಇರ್ತತಿ. ಅದ್ರದ್ದು ಪಲ್ಯ ಗನ್ಶಿಮಿ ಆಕತಿ. ಈ ಕಿಡ್ನಿ ಸ್ಟೋನು ಈ ಹೊಟ್ಟೆಗೆಲ್ಲಾರ ಹಳ್ಳು ಪಳ್ಳು ಹಾಕವಲ್ಲ, ಆ ಬಾಳಿ ದಿಂಡು ತಿನ್ಬೇಕು ಪಲ್ಯ. ಭಾಳ ಚಲೋ, ಆರೋಗ್ಯಕ್ಕೂ ಚಲೋ, ಅದರಿಂದ ಶಕ್ತಿನೂ ಬರ್ತತಿ. ಅದಂಥವೆಲ್ಲ ಈಗ ತಡಿ ಅಂತ ಇಂಥ ಕಾಯಿ ಪಲ್ಯ ಕಾಳು ಕಡಿ ಇಂಥವು ತರ್ತಾರಲ್ಲ, ಅದಕ್ಕಿಂತ ಇವೆಲ್ಲ ಇಂಥ ಹೊಲ್ದಾಗ ಬೆಳೆದಿದ್ದು ತಿನ್ನೋದು ಭಾಳ ಒಳ್ಳೇದು. ಚಲೋ ಬಿಡು ಚಲೋ. ಮತ್ತೆ ಒಬ್ಬಕ್ಕೆ ಕುಂತಿದ್ಯಾ? ಬೇಜಾರಾಗತ್ತಿಲ್ಲ? ಟಿವಿನಾರ ನೋಡ್ಬೇಕು ಬೇಡ? ನೀವು ಬೈಯಲ್ಲ ಅಂದ್ರೆ ಹೇಳ್ತೀನಿ. ಫೋನ್ ನೋಡತ್ತಿದ್ದೆ. ಅದೇ ಅನ್ಕೊಂಡೆ ನಾನು. ಫೋನು ಏನ್ ನೋಡತ್ತಿದ್ರಾಗ? ರೀ ನೀವು ಬಂದಿದ್ದು ಚಲೋನ ಆತ. ಬರ್ರಿ ಇಲ್ಲಿ ಕುಂದ್ರ ಬರ್ರಿ. ಹೇಳಿಗ ಕುಂದ್ರಿ. ರೀ ಇಲ್ಲಿ ನೋಡ್ರಿ ಇಲ್ಲಿ ಸ್ಟೇಟಸ್. ಯಾರಿವ್ರೆ? ಈ ಚಂದ ಏನ ಅದಾಳ. ಏನ್ ಅರಿಬಿಯೋ ಪಾ. ಚೀ ಗಂಡಸೂರಿಗೆ ಹೆಂಗಸೂರಿಗೆ ವ್ಯತ್ಯಾಸನ ಇಲ್ಲ ಬಿಡು.
ಅದು ಫ್ಯಾಷನ್ ಡ್ರೆಸ್. ಬಿಡ್ರಿ, ಆ ಡ್ರೆಸ್ ತೊಗೊಂಡು ಏನು ಮಾಡ್ತೀರಿ? ಅವ್ರಿಬ್ರು ಎಲ್ಲದಾರ ಗೊತ್ತೇನು ಈಗ? ಆ ಚಿಕ್ಕಮಗಳೂರು ಅದು ಎಲ್ಲೆಲ್ಲಿ ಅಡ್ಡಾಡಕತ್ತಾರ. ಈ ಫೋಟೋ ನೋಡ್ರಿ. ಆ ಇದೇನಿದೆ? ಅವ ಆಕಿನ ಎತ್ಕೊಂಡು ಹೊಂಟಾನಲ್ಲ. ಒಗ್ಗ ಮರ ಸೈ ಪ್ಯಾಂಟ್ ಶರ್ಟ್ ಹಾಕೊಂಡಾಳ, ಒಂದ್ ಮಾತು ಸೀರೆ ಉಟ್ಕೊಂಡ್ರೆ ಎತ್ಕೊಳಕ್ ಬರ್ತತನ? ಯೋ ಬಿಡ್ರಿ, ಅದು ಯಾವ್ದಾರ ಅರ್ಬಿ ಹಾಕೊಳ್ಳಿ, ಆದ್ರೆ ಅವ್ರಿಬ್ರು ಗಂಡ ಹೆಂಡತಿ ಎಷ್ಟು ಚಂದ ಅಡ್ಡಾಡತ್ತಾರ ನೋಡ್ರಿ. ಯಾರವ್ರ? ಓ ನಮ್ಮ ಚಿಕ್ಕಮ್ಮನ ಮಗಳು. ಅವರು ಭಾಳ ಫ್ಯಾಷನ್ ಆಗ್ಯದಾರ ಅವರು. ಗೊತ್ತು, ನಮ್ಮ ಚಿಕ್ಕಮ್ಮನೂ ಅಷ್ಟೇ ಎಷ್ಟು ಫ್ಯಾಷನ್. ಏನು ಅನ್ನಂಗಿಲ್ಲ ನಮ್ಮ ದೊಡ್ಡಪ್ಪ ಅಂತರು. ಇದು ದೊಡ್ಡಪ್ಪ ಅಲ್ಲ, ಇದು ಕಾಕ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ಅವನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ಮ ದೊಡ್ಡವನು ಹಂಗಿಲ್ಲ. ಆದ್ರೆ ಇವರಿಬ್ರು ಎಷ್ಟು ಫ್ಯಾಷನ್ ಅದಾರ ನೋಡ್ರಿ. ಇಲ್ಲಿ ಮಗಳು ನೋಡ್ರಿ ಎಷ್ಟಿದಳ. ಇಂಜಿನಿಯರಿಂಗ್ ಓದಾಳಕಿ, ಗೊತ್ತೇನ? ಅದನ್ ಮತ್ತ ಬಾಳ ಕಲ್ತಾಳಲ್ಲ, ಅದಕ್ಕೆ ಇಂಥ ಅರ್ಬಿ ಹಾಕೊಂಡಿರ್ಬೇಕು. ಅರ್ಬಿ ಪ್ರಶ್ನೆ ಅಲ್ರಿ, ಅವ್ರಿಬ್ರು ಎಷ್ಟೊಂದು ಆರಾಮದಾರ ನೋಡಿ ಫ್ರೀಯಾಗಿ. ನಾವು ಫ್ರೀ ಆಗಿ ಅದೇವಲ್ಲ, ನಮ್ಗೆ ಯಾರು ರೊಕ್ಕ ಕೊಟ್ಟಾರ? ಫ್ರೀ ಅಂದ್ರ ಅದಲ್ಲ, ಅದು ಹೋಗ್ಲಿ ಬಿಡ ರೀ. ನಾ ಮದುವೆ ಆಗಿಂದ ಅದೇನೋ ಊರ್ ತಿರ್ಗಾಡಕ್ ಹೋಗ್ತಾರಂತಲ್ಲ, ನಾ ಇಬ್ರು ಎಲ್ಲಾರ ಹೋಗಿ ಬರನ್ರಿ. ಓ ಹೌದಾ? ಮಂದೇವ್ರಿಗೆ ಹೋಗಿ ಬಂದ್ಬಿಡಂತು ಇನ್ನೊಮ್ಮೆ. ಹಂಗಿದ್ರು ಶ್ರಾವಣ ಬಂತಲ್ಲ, ಹೋಗ್ಬಿಡಂತು ಮಂದೇವ್ರಿಗೂ ಗಣಕಾಯಿ ಮಾಡ್ಸ್ಕೊಂಬರೋನು. ಮಂದೇವ್ರು ಅಲ್ಲ, ಎಲ್ಲಾರ ಹೊರಗೆ ಹೋಗೋನು. ಬೇಡ ಬೇಡ, ಮೊದ್ಲ ಕಾಲ್ ಒಂದ್ ಸರಿ ಇಲ್ಲ, ಅದು ಹೋಗ್ಲಿ. ಹೊರಗೆ ಎಲ್ಲಾರ ಬೇಡ. ಯಾಕೆ ಬೇಕಾದ? ಮೊದ್ಲ ಮಳೆ ಮಾರಿನ ದಿನ ಮಳಿ ಹತ್ತಿದಾಗ ಮಳಿ ಮುಗಿದಾಗ ಎಲ್ಲಿ ಹೋಗ್ಬಾರ್ದು. 1 ವರ್ಷ ಒಪ್ಪತ್ತು ನೋಡಂತ, ಒಂದು 2 ವರ್ಷ ಆಲಿ. ಅದೇ ಮಕ್ಕಳಾಗಿನ ಮಕ್ಕಳನ್ನ ಕರ್ಕೊಂಡು ಒಮ್ಮೆ ಹೋಗೋಣಂತೀರನ? ಎಷ್ಟು ಕರೆಕ್ಟ್ ಹೇಳಿದ್ವಿ. ಹೌದು ನೋಡಿ, ಅವಾಗೊಮ್ಮೆ ಹೋಗೋ ಮೇಲೆ ಹೋಗಕತಿ. ನೀವೇನ್ ನಕ್ಲಿ ಮಾಡತ್ತೀರ? ಇನ್ ಮತ್ ನನ್ನ ತಲೆ ಆಫ್ ಮಾಡ್ಬೇಡ್ರಿ. ಬಿಡು ಹೋಗ್ಲತ್ತ, ನಿಮ್ ಕೂಡ ಮಾತಾಡಿ ಪ್ರಯೋಜನ ಇಲ್ಲ. ಎಲ್ಲಿ ಹೋಗೋದ್ ಬೇಡ. ನೀವು ನನ್ನ ಮೇಲೆ ಅನುಮಾನ ಪಡ್ಲಂಗಿದ್ರಷ್ಟೇ ಸಾಕು. ಇಲ್ಲಪ್ಪ, ನೀನ್ ಮ್ಯಾಗ ಅನುಮಾನ ಪಡ್ತೇನ? ಮೊನ್ನೆ ಎಲ್ಲ ಕ್ಲಿಯರ್ ಆಗಿತ್ತಲ್ಲ. ಆಯ್ತು. ನಿಮ್ಗೆ ಏನಾರ ಬೇಕಾ ತಿನ್ನಕ, ಕುಡಿಯಾಕ, ಅಥವಾ ಏನಾರ ಕೆಲಸ ಐತೆ ನಿಮ್ದು? ಏನಿಲ್ಲ, ಅಂದ್ ಏನು ಕೆಲ್ಸ ಇಲ್ಲ. ಹಂಗಾರೆ ನಾ ಒಂದು ಅರ್ಧ ತಾಸು ಕುತ್ಕೊಂಡು ಒಂದು ಸ್ವಲ್ಪ ಫೋನ್ ನೋಡ್ತೀನಿ. ಬೇಜಾರಾಗೈತೆ. ಫೋನ್ ನೋಡ್ತೀಯ? ಬಾ ಇಲ್ಲಿ, ನಾನು ಒಂದು 4 ಅಂಗಿ ಇಸ್ತ್ರಿ ಮಾಡೋದೈತಿ, ಅದು ಇದು ಸಣ್ಣ ಪುಟ್ಟ ಕೆಲಸ ಐತಿ. ಒಂಚೂರು ಫೋನ್ ಬಿಡೋದನ್ನ. ಆಮೇಲೆ ನಿನ್ನ ಫೋನ್ಯಾಗ ವಾಟ್ಸಪ್ಪು ಅದು ಎಂಥದ್ದು ಫೇಸ್ಬುಕ್ಕು ಅವು ಇರ್ತಾವಲ್ಲ, ಇನ್ಸ್ಟಾಗ್ರಾಮು ಇವೆಲ್ಲ ಡಿಲೀಟ್ ಮಾಡಿ. ಏನು ಯೂಟ್ಯೂಬ್ ಬೇಕಾದ್ರೆ ಇಟ್ಕೋ. ಇಂಥದ್ದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಡಿಲೀಟ್ ಮಾಡ್ಬೇಕಾ? ಯೂಟ್ಯೂಬರೇ ಯಾಕೆ ಇಟ್ಕೋಬೇಕು? ಅದನ್ನೂ ಡಿಲೀಟ್ ಮಾಡಿ ಹೋಗೋದ್ರ ಆಗಂಗಿಲ್ಲ. ಇಲ್ಲ ಫೋನೇ ಬೇಡಪ್ಪ, ಹೌದಿಲ್ಲ? ಇಷ್ಟಕ್ಕೂ ನಾ ವಾಟ್ಸಪ್ಪು ಅದೇ ಸ್ಟೇಟಸ್ ಅಷ್ಟೇ ನೋಡೋದು. ಹೊಳ್ಳಿ ಸ್ಟೇಟಸ್ ಇಡಕ್ಕೆ ಸುಡುಗಾಡಕ್ಕೆ ನಾನೆಲ್ಲಿ ಹೋಗ್ಬೇಕಾಗೈತಿ? ಇದ ಮನ್ಯಾಗ ಕಸ ಹೊಡಿಯೋದು, ಬಾಂಡೆ ತಿಕ್ಕೋದು, ಮುಸ್ರಿ ತಿಕ್ಕೋದು, ಸ್ಟೇಟಸ್ ಇಡ್ಬೇಕಾಕತಿ. ಅದನ್ನಂತೂ ನಾ ಇಡೋದಲ್ಲ ಬಿಡು, ಸತ್ರು. ಹಾಗಾಗಿ ಸ್ಟೇಟಸ್ ವಾಟ್ಸಪ್ ಸುದ್ದಿಗೆ ನಾ ಹೋಗಲ್ಲ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಾನು ನೋಡೋದು ಇಲ್ಲ ಜಾಸ್ತಿ. ಇನ್ನು ಅವನ್ನ ಯಾಕೆ ಡಿಲೀಟ್ ಮಾಡ್ಬೇಕು? ಅನುಮಾನ ಪಡಲ್ಲ ಅಂತೇಳಿ ಮತ್ತದೇ ಕೈ ಹೆಚ್ಚಿರಿ. ನಂಗೆಲ್ಲ ಗೊತ್ತ್ರಿ, ನಿಮ್ಮ ಬುದ್ಧಿ ನೀವು ಬಿಡಲ್ಲ ಅಂತೇಳಿ. ಹಂಗಲ್ಲ ಚಿನಿ, ಫೇಸ್ಬುಕ್ನಾಗ ಯಾರ್ಯಾರ ಫೇಕ್ ಐಡಿ ಎಲ್ಲ ಮಾಡ್ಕೊಂಬಿಟ್ಟು ಅದು ಎಂಥದ್ದು ಪೇರೆಂಟ್ ರಿಕ್ವೆಸ್ಟ್ ಎಲ್ಲ ಕಳಿಸ್ತಾರಂತ. ಅದು ನಾವೇನಾರು ಹ್ಞೂ ಅಂದ್ಬಿಟ್ವಿ ಅಂತ ಫ್ರೆಂಡ್ ಮಾಡ್ಕೊಂಡಾರ ಒಟ ಹಚ್ಚಿಬಿಡ್ತಾರಂತ. ಆಮೇಲೆ ಆ ಪುಟ ಕಳಿಸು, ಈ ಪುಟ ಕಳಿಸು, ಮಾತಾಡೋನ್ ಬಾ, ಹೋಗುನ್ ಬಾ, ಕುಂದ್ರನ್ ಬಾ ಅಂತ ಒಳ್ಳೆ ಫೋನ್ ಹಚ್ಚೋದು, ಹಂಗೆ ಮಾಡಿ ಒಟ್ಟು ಈ ಹೆಣ್ಮಕ್ಳು ಚಂದ ಇದ್ದವ್ರನ್ನ ಬಿಡೋದೇ ಇಲ್ಲ ಅಂತ. ಅವ್ರ ಗಂಡ್ಮಕ್ಳು ಒಳ್ಳೆಯವ್ರನ್ನೂ ಬುಟ್ಟಿಗೆ ಹಾಕೊಂಡ್ಬಿಡ್ತಾರಂತೆ. ಅದೇ ಈ ಫೇಸ್ಬುಕ್ ಐತಲ್ಲ, ಇದೆಲ್ಲ ಬರೇ ಏನದು ಏನಪ್ಪ, ಅದು ಒಂಥರ ಕೆಟ್ಟ ಮಾಧ್ಯಮಗಳು. ಬ್ಯಾಡ, ಯಾಕೆ ಬೇಕು? ಹೌದಿಲ್ಲ? ನೀನಷ್ಟಕ್ಕೆ ನೀನು ಇದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತೈತ ಬಂಗಾರ. ಅದಕ್ಕೆ ನಂಗೆ ನೀನು ಹಿಂಗೆಲ್ಲ ಅವ್ರ ಕೂಟ್ ಮಾತಾಡೋದು ಇಷ್ಟನೇ ಆಗಲ್ಲ. ಅದಕ್ಕೆ ಏನು ಮತ್ತೇನು ಇಷ್ಟ ಆಕೈತಿ? ಇದು ಇಷ್ಟ ಆಗಲ್ಲ ಖರೆ, ಬ್ಯಾರೆ ಏನು ಇಷ್ಟ ಆಕೈತಿ? ಬೇರೆ ಏನಿಲ್ಲಪ್ಪ, ಏನಿಲ್ಲ. ಸಾಕು, ಬಾಯಿ ಮುಚ್ಕೊಂಡಿರ್ರಿ. ಏನ ನಿಮ್ದೆಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರಿ? ಅನ್ಮನ್ ಪಡಲ್ಲ ಅಂತಾನೆ ಪಡೋದು. ಅತ್ತಿಯರು ಬಂದ್ರ ಆಗಲ್ಲೇ ಬಂದವರೇ ಫೋನ್ ಮುಚ್ಚಿಡು ಅಂತ ನನಗಂದ್ರ, ಚಾರ್ಜಿಗೆ ಇಡು, ತೆಗೆದಿಡು ಅಂತೇಳಿ. ಅವ್ರು ಯಾಕಂದ್ರ ಅಂತ ಈಗ ಗೊತ್ತಾಗ್ತೈತಿ. ನಿಮ್ಮ ದರಿದ್ರ ಬುದ್ಧಿ ಗೊತ್ತೈತಲ್ಲ ಅವ್ರಿಗೆ. ಅದಕ್ಕೆ ನೋಡ್ರಿ, ಮಾವರ್ ಮಾತು ಕೇಳಿ ನೀವು ಅತಿಯಾಗಿ ನನ್ನ ಜೊತೆಗೆ ಹಿಂಗೆಲ್ಲ ನಡ್ಕೊಂಡ್ರೆ ನಂಗೆ ಭಾಳ ಬೇಜಾರಾಕೈತಿ. ಅಲ್ಲ, ನನಗೆ ಹೊರಗೆ ಹೋಗ್ಬೇಡ, ಮಂದಿ ನೋಡ್ತಾರ ಅಂತೀರಿ. ನೀವು ಹೊರಗೆ ಹೋಗಿರಲ್ಲ, ನಿಮ್ಮನ್ನ ಹೆಣ್ಮಕ್ಳು ನೋಡಲ್ಲ, ನೀವು ಅದಕ್ಕೆ ನೀವು ಹೋಗಕ್ಕೆ ಹೋಗ್ಬೇಡ್ರಿ ಮೇಲೆ. ಅಲ್ಲ, ನಾನು ನೆಟ್ಗಿದ್ರೆ ಮುಗಿತಪ್ಪ. ಹೆಣ್ಮಕ್ಳು ನೋಡಿದ್ರೆ ಏನಾಗಬೇಕಾಗೈತಿ? ಹೌದಿಲ್ಲ? ಓ ಹೌದೇನಾ? ನಾನು ನೆಟ್ಗಿಲ್ಲ, ಹಂಗಾರೆ ಸೊಟ್ಟಗದೇನಿ. ಹೆಣ್ಮಕ್ಳು ನೋಡಿದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ, ಪರ್ಕ್ ಬೀಳಂಗಿಲ್ಲ. ಅದೇ ನನ್ನ ಮಾತ್ರ ಗಂಡ್ಮಕ್ಳು ನೋಡಬಾರ್ದು. ಮಾನ ಮರ್ಯಾದೆ, ಶೀಲ, ಪ್ರತಿಯೊಂದು ದಾಂಪತ್ಯ ಜೀವನ ಅನ್ನೋದು ಬರೀ ಹೆಣ್ಮಕ್ಳಿಗೆ ಗಟ್ಟೆ ಐತಿ. ಗಂಡಸೂರಿಗೆ ಏನಿಲ್ಲ ನೋಡಲ್ಲ. ಅದಕ್ಕೆ ಹಿಂಗೆ ಹೇಳಕತ್ತೀರಿ. ನಿಮ್ಮ ಬುದ್ಧಿ ಅದು ಫೋನ್ ಅಂತ ನಾವು ಡಿಲೀಟರ ಮಾಡುವ. ಈಕಿ ಫೋನ್ ಒಂದ್ಸಲ ಚಕ್ಕರ ಮಾಡ್ಬೇಕು ನೋಡು. ಯಾವ್ಯಾವ ನಂಬರ್ ಅದಾವ ಏನೋ ಈಕಿ ಫೋನ್ಯಾಗ. ಯಾವುದಕ್ಕೂ ಹುಷಾರಾಗಿರ್ಬೇಕು ಮರೆಯ. ಯಾರ್ಯಾರು ಕೂಟ್ ಮಾತಾಡ್ತಾಳ, ಏನು ಎತ್ತ ಅಂತೇಳಿ ಎಲ್ಲ ನೋಡ್ತಿರ್ಬೇಕು. ಇಲ್ಲ ಅಂದರೆ ಡೇಂಜರ್, ಭಾಳ ಡೇಂಜರ್. ಈ ಹೆಣ್ಮಕ್ಳನ್ನ ಭಾಳ ಲೂಜ್ ಕೊಡ್ಬಾರ್ದು ಇವ್ರಿಗೆ. ತಲೆ ಮ್ಯಾಗ ಹತ್ತು ಕುಂತ ಬಿಡ್ತಾರ ಮತ್ತೆ. ಬಂದ್ ಲೋಡ್. ಓಯ್ ಡಿಂಗ್ರಿ ಬಿಲ್ಲಿ, ಎಲ್ಲೋಗಿದ್ದೆ? ನಿನ್ಗೆ ಯಾಕೆ ಹೇಳ್ಬೇಕು? ನಮ್ಮ ಅಪ್ಪ ಕೇಳಿ ಉತ್ತರ ಹೇಳ್ತಾನೆ. ಇಲ್ಲಿ ಮೊದ್ಲು ನನಗೆ ಹೇಳು, ಎಲ್ಲೋಗಿದ್ದೆ?
ಹಿಂಗ್ ಬಸ್ವಿದಂದಂಗ ಅಡ್ಯಾಡ್ಕೊಂತ ಹೊಂಟ ಬಿಡ್ದನಿ ಎತ್ತಾಗ ಮುಗ್ದಾಣಕ್ಕಿತ್ತ ಎತ್ನ್ಯಂಗ ಏ ಬಾರಿ ಬಿಡ ನಿಂದ ಅಲ್ಲ ಒಟ್ಟ ಚಲೋ ಆಗೈತ್ ತಗೋ ನಿಂಗೆ ಅಡ್ಯಾಡಕ ಯಾವಂದಾರ ಕೂಟ್ ಹೋಗಿದ್ದೇನ್ ಮತ್ತೆ ಅಡ್ಯಾಡಕ ಆ ಹೋಗಿದ್ದೆ ಬರ್ತೀಯ ನೋಡಾಕ ಹೊಟ್ಟೆ ಉರಿ ನಿನಗ ಬೇರೆ ಯಾರ್ದ ಕೂಟ ಅಡ್ಡಾಡ್ತಾಳ ನಮ್ ಕೂಟ ಅಡ್ಡಾಡಲ್ಲ ಅಂತೇಳಿ ನೀ ಅವ್ರ ನಾ ಏನ್ ನಿನ್ನ ಮುಂದೆ ಯಾಕೆ ನಾ ಹೇಳ್ಬೇಕು ಯಾವ ಕೂಟ ಹೋಗಿದ್ದೆ ಅಂತೇಳಿ ಹೊಕ್ಕನ್ ನೋಡು ಒಬ್ಬವ ಯಾಕ 10 ಮಂದಿ ಕೂಟಕ್ಕನಿ ನೀನ್ ಕೇತಿ ಅದನ್ನ ನನ್ನ ನೀ ಅವ್ರ ನಾಯಿ ನನ್ ಕೇಳಾಕ ಇದ ಫಸ್ಟ್ ಇದ ಲಾಸ್ಟ್ ಇನ್ನೇನ್ ನಾನು ಎಲ್ಲಿ ಹೋಗಿದ್ದಿ ಏನು ಎತ್ತ ಅದಾತ ಇದಾತ ಅಂತೇಳಿ ಬಂದ್ ಕೇಳಾಕತ್ತಿ ಮತ್ ನೋಡ್ ನಿನ್ನ ಏನಕ್ಕೆ ನನ್ ಕೈಯಾಗ ನಮ್ಮನಿಗೆ ಬಂದ್ ದೌಲತ್ ತೋರ್ಸೋ ಕೆಲ್ಸ ನಿಂದೇನೈತಿ ನಿಂದೇನ್ ನಿಮ್ ಮನ್ಯಾಗ ಅಷ್ಟ ಇಟ್ಕೊ ನೀನ ಇದ ನನ್ನ ಮನೆ ಐತಿ ಏಯ್ ನಾಯಿ ಇದ ಅವನ ಮನಿನೂ ಐತಿ ಅವ್ರ ಅಕ್ಕನ ಮನಿನೂ ಐತಿ ನಾನು ನಮ್ಮ ಅಕ್ಕನ ಮನೆಗೆ ಬಂದನಿ ಏನ ನಿನ್ನ ಮನೆಗೆ ಬಂದಿಲ್ಲ ನೀನು ಮದ್ವಿ ಮಾಡ್ಕೊಂಡೆ ಅಂದ್ರೆ ನಮ್ಮ ಮನೆಗೆ ಬಾಬೇಕಾರ ಇಲ್ಲೋಡ ಇಂತ ಮಾತಾಡ್ಬೇಡ ಕೈ ಸಿಕ್ಕಿ ತಗೊಂಡ್ ತಲೆಗೆ ಹೋಗದ ಬಿಡ್ತಾನೆ ಮತ್ತೆ ಆ ಬೋರ್ಡ್ ತಲೆ ನೋಡೋದು ಹೊಡೆದು 30 ಹೋಳ ಆಗ್ಬೇಕ ಒಂಥರ ಅದನ್ನ ನಿನ್ನ ಹೊಡೆದ್ನಿ ಅಂದ್ರೆ ಇಲ್ಲಡಿಲೆ ಆ ಕುಂಬಳಕಾಯಿ ನಿವಾಳಿಸಿ ಗಾಡಿ ಮುಂದೆ ಹೊಡೆದಾಗ 30 ತುಂಡಕವಲ್ಲ ಹಂಗಾಕತ್ ನೋಡು ಏಯ್ ಅವನ ಮೇಲೆ ಏನ್ ಜೋರ್ ಮಾಡ್ತೀನಿ ನೀನು ಎತ್ತಾಗ ಹೋಗಿದ್ದಿ ಪಡಾಳೆ ಹಾರಿಸ್ಕೊಂತ ನಿನ್ನ ಅರಿಷ್ಟ ಮಕ್ಕದಕ್ಕೆ ಎಲ್ಲೋಗಿದ್ದಿ ನಾನ ಮಸೂತಿಗೆ ಹೋಗಿದ್ದೆ ಅಲ್ಲೇ ದೇವ್ರ ಕಡೆ ನಮಸ್ಕಾರ ಮಾಡಕ ಮೊರಮ್ಮ ನಿನ್ನೆ ಮುಗ್ದತ್ತಲ್ಲ ಮಾಡಿದೆ ನೀನು ಮೊರಮ್ಮ ಮೊನ್ನೆ ಆಗೈತಿ ಹೋಗಕ್ ಆಗಿದ್ದಿಲ್ಲ ನನಗ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಹಬ್ಬ ಉಣಿವಿ ಭಾಳ ಚಂದ ನಡ್ಸಕತ್ತಿ ಬಿಡು ಆಗ್ಲಿ ಹಿಂಗ ಮುಂದುವರ್ಸ್ಕೊಂಡು ಹೋಗ್ಲಿ ಎಲ್ಲ ಹಿಂದೂ ಮುಸ್ಲಿಮ್ ಅನ್ನೋದು ಮತ್ತೆ ಚಂದಾಗ ಹಬ್ಬ ಮಾಡ್ಕೊಂಡು ಹೋದ್ರೆ ಸಾಕು ಅದು ಬಿಡು ಈಗ ಅದ್ರ ಮಾತು ಬೇಡ ನಾ ಏನೋ ಕೇಳ್ಬೇಕಂದೆ ನೆನಪಾರಿ ನೀವು ಗೊತ್ತಾಗ ಏನೋ ಹೇಳ್ಬೇಕಂದೆ ಮತ್ತೇನಾತ್ ಮದ್ವಿದು ಏನೋ ನನ್ನ ಬಿಟ್ಟು ಯಾರನ್ನ ಮಾಡ್ಕೋಬೇಕಂತ ಭಾಳ ಕುಣಿಯಾಕತ್ತಿ ಏನಾತ್ ಮದ್ವಿದು ನಿಮ್ಮಪ್ಪ ಬಂದು ಏನಾರು ಹೇಳಿ ನಾನು ಇನ್ನೂ ಗೊತ್ತಿಲ್ಲ ಬಂದ್ಮೇಲೆ ಗೊತ್ತಾಕೈತಿ ಏನ್ ಹೇಳ್ತಾನ ಕೇಳ್ತಾನ ಯಾರ ಏನಾರ ಹೇಳ್ಯಾರ ಎಲ್ಲ ಗೊತ್ತಾಕೈತಿ ನೀ ನಮ್ಮ ಮನೆಗೆ ಬಂದಿಯಲ್ಲ ಕರಿಬೇಕು ಬಂದಂಗ ಅದೇನು ಮಸ್ಲತ್ ಮಾಡ್ಕೊಂಡ್ ಬಂದಿಯೇ ಗೊತ್ತಿಲ್ಲ ಇಷ್ಟು ಸೊಕ್ಕಿಗೆ